ಗುಜರಾತ್ನಾಗೆ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು ಗೊತ್ತಲ್ಲ, 3,000 ಕೋಟಿ ಖರ್ಚು ಮಾಡಿ. ವಲ್ಲಭಾಯ್ ಪಟೇಲ್ ಸಾಹೇಬರು ಕಾಂಗ್ರೆಸ್ಸಿನ ಅವಾಗಿನ ಕಾಲದಾಗ ಇದ್ದಂಥ, ನಮ್ಮ ಸರ್ಕಾರದಾಗಿದ್ದಂಥ, ಕಾಂಗ್ರೆಸ್ ಸರ್ಕಾರದಿದ್ದಂಥ ಹೋಮ್ ಮಿನಿಸ್ಟರ್ ಆಗಿದ್ದರು. ಅವಾಗ 2 ಬಾರಿ ಬ್ಯಾನ್ ಮಾಡಿದ್ರು ಅವರು RSSಗೆ. ಅವ್ರಿಗೆ ಮರ್ತಿದ್ದಂಗೆ ಇದ್ದಾರೆ, ಗಮನ ಇರಲಿ ಅಂತ. ಸರ್, ದೇಶ ಪ್ರೀತಿಸೋರೆಲ್ಲ RSS ಪ್ರೀತಿಸ್ತಾರೆ ಅಂತ ಪೋಸ್ಟರ್ ಅಂಟಿಸ್ತಿದ್ದಾರೆ ಸರ್. ಅವ್ರು ಅಂಟಿಸ್ಲಿ. ಈಗ ಮತ್ತೆ ಹೆಂಗೆ ಅವ್ರು ಏನೇನು ಹೇಳ್ಕೊಳ್ರಿ, ದೇಶ ಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಐತೆ. ಈಗ ನೀವು RSSನಾಗ ಇದ್ದೀರಾ ನೀವು? ಅದೇ ಮುಗೀತು. ಮತ್ತೆ ಭಾರತ ದೇಶದಾಗ ಇದ್ದವರೆಲ್ಲರೂ ಮುಗೀತು. ಭಾರತೀಯರು ಯಾರಿದ್ರೆ, ಯಾವ ಸಮಾಜದವ್ರು ಇದ್ರೆ ಎಲ್ಲರೂ ಭಾರತೀಯರು. ನಮ್ಮ ತಾಯಿ, ನಿಮ್ಮ ಅಜ್ಜಿ, ನಮ್ಮ ಅಜ್ಜಿ ಎಲ್ಲರೂ ದೇಶ ಪ್ರೇಮಿಯವರೇ. RSS ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶ ಪ್ರೇಮಿ ಇರೋದಿಲ್ಲ. ಎಲ್ಲರೂ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ದೇಶ ಪ್ರೇಮಿಗಳು ಇರ್ತಾರೆ. ಗುಜರಾತ್ನಾಗೆ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು ಗೊತ್ತಲ್ಲ, 3,000 ಕೋಟಿ ಖರ್ಚು ಮಾಡಿ. ವಲ್ಲಭಾಯ್ ಪಟೇಲ್ ಸಾಹೇಬರು ಕಾಂಗ್ರೆಸ್ಸಿನ ಅವಾಗಿನ ಕಾಲದಾಗ ಇದ್ದಂಥ, ನಮ್ಮ ಸರ್ಕಾರದಾಗಿದ್ದಂಥ, ಕಾಂಗ್ರೆಸ್ ಸರ್ಕಾರದಿದ್ದಂಥ ಹೋಮ್ ಮಿನಿಸ್ಟರ್ ಆಗಿದ್ದರು. ಅವಾಗ 2 ಬಾರಿ ಬ್ಯಾನ್ ಮಾಡಿದ್ರು ಅವರು RSSಗೆ. ಅವ್ರಿಗೆ ಮರ್ತಿದ್ದಂಗೆ ಇದ್ದಾರೆ, ಗಮನ ಇರಲಿ ಅಂತ. ಸರ್, ದೇಶ ಪ್ರೀತಿಸೋರೆಲ್ಲ RSS ಪ್ರೀತಿಸ್ತಾರೆ ಅಂತ ಪೋಸ್ಟರ್ ಅಂಟಿಸ್ತಿದ್ದಾರೆ ಸರ್. ಅವ್ರು ಅಂಟಿಸ್ಲಿ. ಈಗ ಮತ್ತೆ ಹೆಂಗೆ ಅವ್ರು ಏನೇನು ಹೇಳ್ಕೊಳ್ರಿ, ದೇಶ ಪ್ರೇಮಿ ಅಂತಕ್ಕಂಥ ಪ್ರತಿಯೊಬ್ಬರ ಹತ್ರ ಐತೆ. ಈಗ ನೀವು RSSನಾಗ ಇದ್ದೀರಾ ನೀವು? ಅದೇ ಮುಗೀತು. ಮತ್ತೆ ಭಾರತ ದೇಶದಾಗ ಇದ್ದವರೆಲ್ಲರೂ ಮುಗೀತು. ಭಾರತೀಯರು ಯಾರಿದ್ರೆ, ಯಾವ ಸಮಾಜದವ್ರು ಇದ್ರೆ ಎಲ್ಲರೂ ಭಾರತೀಯರು. ನಮ್ಮ ತಾಯಿ, ನಿಮ್ಮ ಅಜ್ಜಿ, ನಮ್ಮ ಅಜ್ಜಿ ಎಲ್ಲರೂ ದೇಶ ಪ್ರೇಮಿಯವರೇ. RSS ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶ ಪ್ರೇಮಿ ಇರೋದಿಲ್ಲ. ಎಲ್ಲರೂ 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶದಾಗ ಎಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ದೇಶ ಪ್ರೇಮಿಗಳು ಇರ್ತಾರೆ.